ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನೂ ಆಹ್ವಾನಿಸುತ್ತೇನೆ. ಆದಿಕಾಂಡ 7ನೇ ಅಧ್ಯಾಯ 17ರಿಂದ 24ನೇ ವಚನ ನೋಡ್ಕೊಳ್ಳೋಣವಾ, ಓದಿಕೊಳ್ಳೋಣವಾ. ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯೂ ಅದರ ಮೇಲೆ ಚಲಿಸಿತು. ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾಗಿದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲಾ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ನೀರು ಆ ಬೆಟ್ಟಗಳಿಗಿಂತಲೂ 15 ಮೊಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದುದರಿಂದ ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ಮೂಗಿನಿಂದ ಶ್ವಾಸ ಬಿಡುವ ಭೂಜಂತುಗಳೆಲ್ಲ ಸತ್ತವು. ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರವೇ ಉಳಿದರು. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ಒಂದು ಮನುಷ್ಯನನ್ನು, ಒಂದು ಪ್ರಾಣಿಯನ್ನ ದೇವರು ಬಿಡಲಿಲ್ಲ. ಇದರ ಅರ್ಥ ಏನ್ ಗೊತ್ತಾ? ಅವರೆಲ್ಲ ಮುಳುಗಿ ಹೋದ್ರು, ಸತ್ತೋದ್ರು. ಇದರ ಅರ್ಥ ಏನು ಗೊತ್ತಾ? ದೇವರು ಪಾಪವನ್ನ ಅಷ್ಟು ದ್ವೇಷ ಮಾಡ್ತಾರೆ. ಪಾಪ ಸಂಪೂರ್ಣವಾಗಿ ನಾಶವಾಗ್ಬೇಕನ್ನೋದೇ ಆತನ ಚಿತ್ತ. ಪಾಪ ಅನ್ನೋದು ಆತನ ಹತ್ರ ತಂಗೋದಿಲ್ಲ. ಅದರಿಂದಲೇ ಆತನು ಶಿಲುಬೆಯ ಮೇಲೆ ಪಾಪವನ್ನು ತೆಗೆದುಹಾಕುವುದಕ್ಕಾಗಿ ಸತ್ತನು. ಸರಿ, ಯಾವುದಾದ್ರೂ ಒಂದು ಚಿಕ್ಕ ತಪ್ಪು ಪಾಪಗಳು ನಮ್ಮಲ್ಲಿ ಇದೆಯಾ? ಬೇಗ ಬಂದು ದೇವರ ಹತ್ರ ಪಶ್ಚಾತ್ತಾಪ ಪಡೋಣ. ಯಾವುದೇ ಪಾಪವನ್ನು ಬೈಪಾಸ್ ಮಾಡೋದು ಬೇಡ. ಸರಿ, ಈ ಪಾಪದ ಬಗ್ಗೆ ಗಾಡ್ ಈಸ್ ಸೋ ಸೀರಿಯಸ್. ನೋಡಿ, ಪಾಪ ಮನುಷ್ಯ ಮಾಡಿದ್ದು ಅದು ಪ್ರಾಣಿಗೂ ತಟ್ಟಿತು. ಪಾಪ ನಾವು ಮಾಡೋದ್ರಿಂದ ಅದು ನಮ್ಮ ಹತ್ರ ಇರೋರಿಗೆಲ್ಲ ತಟ್ಟು ಬಿಡುತ್ತೆ. ಅದರಿಂದ ಪಾಪ ಅಷ್ಟು ಭಯಂಕರವಾದದ್ದು. ಪಾಪವು ಕೊಡುವ ಸಂಬಳ ಮರಣ ಅಂತಾನೆ ದೇವರ ವಾಕ್ಯದಲ್ಲಿ ಬರೆದಿದೆ. ಆದರೆ ಆ ಪಾಪವನ್ನ ಯೇಸುಸ್ವಾಮಿ ಹೊತ್ತುಕೊಂಡು ನಮಗೆ ನಿತ್ಯ ಜೀವ ಕೊಟ್ಟರು. ಪಾಪ ನನಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಪಾಪವನ್ನ ಹೋಗಲಾಡಿಸೋದಕ್ಕಾಗಿ ಶಿಲುಬೆಯ ಮೇಲೆ ಅವರು ಕೈಗಳು ಕಾಲುಗಳು ಮೊಳೆಗಳಲ್ಲಿ ಜಡಿಯಲ್ಪಟ್ಟು ರಕ್ತ ಸುರಿಸಿ ಸತ್ತು ಸಮಾಧಿಯಲ್ಪಟ್ಟು 3ನೇ ದಿನ ಅವರು ಎದ್ದು ಬಂದರು. ಇನ್ನು ಪಾಪದ ಜೀವಿತ ನಮಗೆ ಬೇಡ, ನೀತಿಯ ಜೀವಿತ ನಮ್ಗೆ ಇರಲಿ ಎಂಬುದಾಗಿ ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದ್ರು. ಪ್ರಿಯ ದೇವರ ಮಕ್ಕಳೇ, ಇನ್ನು ಮೇಲೆ ಪಾಪ ನಮ್ಮನ್ನು ಆಳಬಾರದು, ನೀತಿ ನಮ್ಮನ್ನು ಆಳುವಂಥದ್ದಾಗಿರುವ ಹಾಗೆ ಯೇಸುವಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಳೋಣ. ಕರ್ತನು ತಾನೇ ನಮ್ಮೆಲ್ಲರನ್ನು ಈ ರೀತಿಯಾಗಿ ನಡೆಸಲಿ, ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರ. ನೋಹನ ಕಾಲದಲ್ಲಿ ಎಷ್ಟೇ ಉನ್ನತವಾದ ಬೆಟ್ಟವನ್ನ ಜನರು ಹತ್ತಿದ್ರು, ಪ್ರಾಣಿಗಳು ಹತ್ತಿದ್ರು, ದೇವರೇ ಅವರಿಗಿಂತಲೂ ಎತ್ತರವಾಗಿ ಪ್ರಳಯದ ನೀರು ಬಂದವರನ್ನ ಮುಳುಗಿಸ್ತು ಎಂಬುದಾಗಿ ನಾವು ನೋಡ್ತೀವಿ. ದೇವರೇ, ಪಾಪದಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ನಾವು ಪಶ್ಚಾತ್ತಾಪ ಪಟ್ಟರೆ ನಮಗೆ ನಿತ್ಯ ಜೀವ ಇದೆ ಎಂಬುದಾಗಿ ನಮಗೆ ನೀನು ಮಾತನಾಡಿದ್ಯಾ, ಅದಕ್ಕಾಗಿ ಸ್ತೋತ್ರ. ಇವತ್ತು ಅಪ್ಪ ತಂದೆ ಆದವರೇ, ನಮಗಾಗಿ ನೀನು ರಕ್ತ ಸುರಿಸಿದ್ಯಾ, ಪ್ರಾಣ ಕೊಟ್ಟಿದ್ಯಪ್ಪ ದೇವರ, ಮೃತ್ಯುಂಜಯನಾಗಿದ್ದೀಯಾ. ನೀತಿಯ ಜೀವಿತವನ್ನ ಜೀವಿಸುವಾಗ ನಮ್ಮೆಲ್ಲರೂ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು.
ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ